ಸರ್ಕಾರ ಶಕ್ತಿ ಯೋಜನೆಯಲ್ಲಿ ಉಚಿತ ಬಸ್ ಪ್ರಯಾಣ ಸೇವೆ ಮಾಡಿ ಬಸ್ ದರ ಹೆಚ್ಚಿಗೆ ಮಾಡಿದ್ದರಿಂದ ಸಾರಿಗೆ ಬಸ್ ಪ್ರಯಾಣಿಕ ಮಹದೇವ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಸರ್ಕಾರ ಒಂದು ಕಡೆ ಉಚಿತ ಕೊಟ್ಟು ಇನ್ನೊಂದು ಕಡೆ ಕಸಿದುಕೊಳ್ಳುವ ಕೆಲಸ ಮಾಡುತ್ತಿದೆ. ಈಗಾಗಲೇ ರೈತರ ಗೊಬ್ಬರ ದರವನ್ನ ಹೆಚ್ಚಿಗೆ ಮಾಡಿರುವ ಸರ್ಕಾರ ಬಸ್ ಟಿಕೆಟ್ ದರವು ಹೆಚ್ಚಿಗೆ ಮಾಡಿ ಅನ್ಯಾಯ ಮಾಡಿದೆ ಎಂದರು. ಮಾಡಬಾರ್ದಾಗಿತ್ತು ಸರ, ಕಡಿಮೆ ಇರ್ಬೇಕಾಗಿತ್ತು ಮೊದಲೇಕ. ಈಗ ಹೆಚ್ಚು ಮಾಡ್ರಿ ಮತ್ತೆ ನಾವ್ ಎಲ್ಲಿಂದ ಕೊಡುವ್ರಿ? ನಾವ ದುಡುಕಿ ನೋಡ್ರ 300 ರೂಪಾಯಿ ರೀ. ನಾವ್ ಕೆಲ್ಸಕ್ಕೆ ಹೋಗ್ಬೇಕಾರ ಈಗ ಬಸ್ ಚಾರ್ಜ್ ನೋಡ್ರಿ, ಈಗ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಹೆಚ್ಚು ಮಾಡಿಬಿಟ್ರು. ಮಾಡಬಾರ್ದಾಗಿತ್ತು. ನಮಗ್ ಗೊತ್ತಾಗತ್ರಿ, ಹೆಣ್ಮಕ್ಳಿಗೆ ಈಗ ಹೆಣ್ಮಕ್ಳಿಗೆ ಕೊಡ್ತಾರ್ರಿ ಫ್ರೀ ಅಂತೇಳಿ. ನಮ್ಮ ದುಡ್ಡು ನಮಗ ಸರಿ. ಮತ್ತೆ ಜಾಸ್ತಿ ಮಾಡಿರು, ಟ್ಯಾಕ್ಸ್ ಮಾಡಿರು. ಗೊಬ್ಬರ ತಗೊಳಕ್ ಹೋದ್ರೆ ಗೊಬ್ಬರಕ್ಕೆ ಹೆಚ್ಚಾತು. ಮತ್ ಎಣ್ಣೆ ಏನಾರ ಔಷಧ ತಗೋಬೇಕಾದ್ರೆ ಹೊಲಗಳಿಗೆ ಹೊಡ್ಯಾಕ ಅದಕ್ಕೂ ಹೆಚ್ಚಾತು. ಮ್ಯಾಗ ಹಾಕ್ಬಿಟ್ರಿ ರೈತರ ತಲೆ ಮ್ಯಾಗ. ಯಾಕೆ ನಾವು ಸಣ್ಣ ರೈತರ್ರಿ, ಏನ್ ಮಾಡ್ಬೇಕಾಗಿತ್ತು? ನಾವು ಇಲ್ಲಿ ಸತಿಗಿರಿ ಅವ್ರಿ. ನಂತರ ಸಂಜಯ್ ಮಾತನಾಡಿ, ಹಿರಿಯರಿಗೆ ವಯಸ್ಕರ ಜನರಿಗೆ ಉಚಿತ ಬಸ್ ಪ್ರಯಾಣ ಮಾಡಲಿ, ಎಲ್ಲಾ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮಾಡಿ ಸಾಕಷ್ಟು ಹೊರೆ ಮಾಡಿದ್ದಾರೆ ಎಂದರು. ಏನ ಯಾರು ಇದ್ದವ್ರಿಗೆ ಇನ್ನ ಹಿರಿಯರಿಗೆ ಮಾಡ್ಲಿವ್ರು, ಹಿರಿಯರಿಗೆ ವಯಸ್ಕರ ಮಂದಿಗೆ ಅವ್ರಿಗೆ ಕೈಲಿ ಆಗದವ್ರಿಗೆ ಅಂತ ವ್ಯವಹಾರ ಮಾಡ್ಲಿ. ಮತ್ತ ಇದು ಅನಾಯಾಸವಾಗಿ ಎಲ್ಲಾರ್ಗೂ ಫ್ರೀ ಅಂತಂದ್ರೆ ಇದೇನು ಹೋಗೇನ್ರಿ? ಆಕ್ಚುಲಿ ಬಡ್ರತನ ಜನ್ಮ ಇದ್ದವ್ರಿಗೆ ಸಿಗವತ್ತ. ಬೇಕಾದ್ರೆ ನಿಮ್ಗ ನಾವು ಬಾಳ ಇದಾಗ ಕೊಡ್ತೇನ್ರಿ. ಸಂಜಯ್. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.